ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಯತ್ನ ಕೇಸ್ ಈಗಾಗಲೇ ಸಂಚಲನಕ್ಕೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ರಾಜಣ್ಣ ಅವರ ನೆರವಿಗೆ ಧಾವಿಸ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅವರು ಅನ್ನೋದು ಪ್ರಶ್ನೆ. ಬೆಳಗಾವಿಯಿಂದ ದಿಢೀರಂತ ದೆಹಲಿ ವಿಮಾನವನ್ನ ಏರಿದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಭೇಟಿಯಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುವಂತಹ ನಿರೀಕ್ಷೆ ಸಹಜವಾಗಿದೆ. ಸರಣಿ ಸಿಡಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ ಗಮನವನ್ನ ಸತೀಶ್ ಜಾರಕಿಹೊಳಿ ಅವರು ಸೆಳೆಯೋಕಿದ್ದಾರಂತೆ. ಸತೀಶ್ಗೆ ದೆಹಲಿಯಲ್ಲಿ ಕೆಲ ನಾಯಕರು ಕೂಡ ಸಾಥ್ ಕೊಡುವಂತಹ ಸಾಧ್ಯತೆ ಇದೆ. ಕೆಲ ಸಂಸದರೆಲ್ಲ ಈಗ ಆಲ್ರೆಡಿ ಎಐಸಿಸಿ ಮಟ್ಟದಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರಂತೆ. ವಿಪರೀತ ಮುಖಭಂಗಕ್ಕೆ ಒಳಪಡುವಂತಹ ವಿಚಾರ ಇದು. ಇದನ್ನ ಶೀಘ್ರವೇ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅಂತ ಈ ಟೈಮ್ನಲ್ಲೇ ಇವರು ಕೂಡ ಹೋಗಿರೋದು. ಮೊನ್ನೆ ಅವ್ರು ಹೇಳಿದ್ರು 400 ಜನ ಹನಿ ಟ್ರ್ಯಾಪ್ ಪ್ರಕರಣದಲ್ಲೆಲ್ಲ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಹುಲಿಗೆ ಸಿಡಿ ತೋರಿಸಿ ಹೆದರಿಸೋ ಕೆಲಸ ಎಲ್ಲ ಆಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್. ಹೈಕಮಾಂಡ್ ನಿಂದ ಯಾವ ನಾಯಕರ ಭೇಟಿಗೆ ಸಮಯ ಇವ್ರಿಗೆ ಸಿಕ್ಕಿದೆ, ಏನೇನ್ ಚರ್ಚೆ ಮಾಡೋದಕ್ಕಿದ್ದಾರೆ ಅಂತ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ 2-3 ದಿನದಿಂದ ಬಹಳ ಚರ್ಚೆ ಆಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳ್ತಾರೆ ಹಾಗೆ ಅಂತೇಳಿ. ಆದ್ರೆ ಇವತ್ತು ಬೆಳಿಗ್ಗೆ ಸತೀಶ್ ಅವರು ಆಕ್ಟಿವ್ ಆಗಿರುವಂತದ್ದು ಮತ್ತು ಬೆಳಗಿನ 8:30 ವಿಮಾನದಿಂದ ದೆಹಲಿಗೆ ತೆರಳ್ತಾ ಇದ್ದಾರೆ. ಪ್ರಮುಖವಾಗಿ 3 ಜನ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಮಾಹಿತಿ ಇರುವಂತದ್ದು. ಮಧ್ಯಾಹ್ನ 2 ಗಂಟೆಯಿಂದ ಈ ಒಂದು ಭೇಟಿಗಳ ಸಾಧ್ಯತೆ ಇರುವಂತದ್ದು. ಮತ್ತೆ ಬೆಳಗಾವಿ ಜೊತೆಗೆ ಏನಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಈ ಒಂದು ವಿಚಾರ ಇದೆ, ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಸಿಡಿ ವಿಚಾರ ಇರ್ಬೋದು, ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಗೊಂಡ್ಬರ್ಬೇಕು. ಮತ್ತೆ ಅಲ್ಲಿರ್ತಕ್ಕಂಥ ಏನು ಒಂದಿಷ್ಟು ವಿಚಾರಗಳನ್ನ ಯಾರು ಎಂತ ಹೇಗೆ ಅಂತ ಹೇಳಿ ಪಕ್ಷಕ್ಕೆ ಮತ್ತೆ ರಾಜ್ಯದ ಈ ವಿಚಾರಗಳ ಜನರಿಗೂ ಕೂಡ ಮುಜುಗರ ಆಗ್ತಕ್ಕಂಥ ಏನು ಕೆಲಸ ಇದೆ ಇದನ್ನ ಆದಷ್ಟು ಬೇಗ ಹೈಕಮಾಂಡ್ ಸೀರಿಯಸ್ ಆಗಿ ತಗೋಬೇಕು ಹಾಗೆ ಅಂತ ಹೇಳಿ ಈ ಎಲ್ಲ ವಿಚಾರ ಜೊತೆಗೆ ಏನಂತಾರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹಾರಿರುವಂತದ್ದು. ಮತ್ತೆ ಅಲ್ಲೊಂದಿಷ್ಟು ಏನು ಎಂಪಿಗಳು ಜೊತೆಗೆ ಏನಂತಾರೆ ಒಂದಿಷ್ಟು ಲೀಡರ್ಗಳು ಕೂಡ ಅವರನ್ನ ಕೂಡಿಕೊಳ್ಳೋ ಸಾಧ್ಯತೆ ಇದೆ. ಎಲ್ಲರೂ ಸೇರಿ ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಹೈಕಮಾಂಡ್ ನಾಯಕರ 3 ಜನ ಅಂತ ಕೇಳಿದರೆ ಯಾರು 3 ಜನ ಟೈಮ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ 3 ಜನ ನಾಯಕರು, ಪ್ರಮುಖ ನಾಯಕರು 3 ಜನ ನಾಯಕರಿಗೆ ಇವತ್ತು ಭೇಟಿಯಾಗುವ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡು ಸತೀಶ್ ಅವರು ಬೆಳಗಾವಿಯಿಂದ ಬೆಂಗಳೂರಿಗೆ ಹಾರಿರುವಂತದ್ದು, ಬೆಳಗಾವಿಯಿಂದ ದೆಹಲಿಗೆ ಹಾರಿರುವಂತದ್ದು. ಮಮತಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಸತೀಶ್ ಜಾರಕಿಹೊಳಿ ಅವರು ಈ ಸಿಡಿ ಅಂದ್ರೆ ಆಲ್ಮೋಸ್ಟ್ ಈ ಹನಿ ಟ್ರ್ಯಾಪ್ ಕೇಸ್ ಆಚೆ ಬಂದಾಗ್ಲಿಂದ, ಅಂದ್ರೆ ಯತ್ನದ ಕೇಸ್ ಆಚೆ ಬಂದಾಗ್ಲಿಂದ ಕೂಡ ರಾಜಣ್ಣ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ. ಸೊ ತಮ್ಮ ವಾದವನ್ನ ಮಂಡಿಸ್ತಾರೆ. ಅದಕ್ಕೆ ಯಾವ ರೀತಿಯಾದಂತಹ ಬೆಲೆ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕು ನಾವು.